ಗುಬ್ಬಿ ತಾಲೂಕಿಗೆ 2ನೇ ಸ್ಥಾನವನ್ನು ಸಿದ್ದಶ್ರೀ ಶಾಲೆಯ ಕೆಪಿ ಶುಭಾರವರು ಗಳಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಈ 2025-26ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಈ ಪರೀಕ್ಷೆಯಲ್ಲಿ ಗುಬ್ಬಿ ತಾಲೂಕಿಗೆ 2ನೇ ಸ್ಥಾನವನ್ನು ಸಿದ್ದಶ್ರೀ ಶಾಲೆಯ ಕೆಪಿ ಶುಭಾರವರು ಗಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಶುಭ. ಈ ನಿನ್ನ ಸಾಧನೆಗೆ ಕಾರಣ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೋಟಿವೇಶನ್ ಆಗಿತ್ತು, ಆ್ಯಂಡ್ ದೆನ್ ನನ್ನ ಅಣ್ಣನ ಸಪೋರ್ಟ್ ಆಗಿತ್ತು. ಈವನ್ ನನ್ನ ಸೆಲ್ಫ್ ಮೋಟಿವೇಶನ್ ಕೂಡ ಆಗಿತ್ತು. ಯಾವ ರೀತಿ ಅಂತಂದರೆ, ಹೋದ ವರ್ಷ ನಮ್ಮ ಸ್ಕೂಲ್ನಲ್ಲೇ ಟಾಪರ್ಸ್, ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದರು. ಆದರೂ ಆ ಸೀನಿಯರ್ಸ್ ಇನ್ಸ್ಪಿರೇಷನ್ ಕೂಡ ಇತ್ತು. ಆ ಇನ್ಸ್ಪಿರೇಷನಿಂದ ಆ್ಯಂಡ್ ದೆನ್ ನನ್ನ ಸೆಲ್ಫ್ ಮೋಟಿವೇಶನಿಂದ, ನನ್ನ ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ದೆನ್ ಫ್ರೆಂಡ್ಸ್ ಮೋಟಿವೇಶನಿಂದ ಕೂಡ ಇದು ಸಾಧ್ಯ ಆಯಿತು. ನಿಮಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ನನಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ, ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ನಾವು ತುಂಬ ಎಕ್ಸ್ಪ್ಲೋರ್ ಮಾಡೋದು ಇರುತ್ತೆ. ಅಂದರೆ ನಮಗೆ ಯಾವುದಾದ್ರೂ ಇವಾಗ ಮ್ಯಾಥ್ಸ್ ಅಂತ ತಗೊಂಡ್ರೆ ಒಂದು ಫಾರ್ಮುಲಾ ಇಟ್ಕೊಂಡು ಅದರಲ್ಲಿ ನಾವು ವರ್ಕ್ ಮಾಡೋವಂಥದ್ದು ತುಂಬ ಇರುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ ನಾವು ಅಪ್ಲೈ ಮಾಡೋವಂಥದ್ದು ಇರುತ್ತೆ. ಆವಾಗ ನಮಗೆ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನನಗೆ ಮ್ಯಾಥ್ಸ್ ಇಷ್ಟ. ಸೈನ್ಸ್ ಏನಕ್ಕೆ ಇಷ್ಟ ಅಂತಂದರೆ, ಎಕ್ಸ್ಪೆರಿಮೆಂಟಲ್ ವೈಸು ನಾವು ಪ್ರಾಕ್ಟಿಕಲ್ ಆಗು ಕಲಿಬೋದು, ಆ್ಯಂಡ್ ದೆನ್ ಥಿಯರಿಟಿಕಲ್ ಆಗು ಕಲಿಬೋದು. ಥಿಯರಿಟಿಕಲ್ ಆಗಿ ಏನು ಕಲ್ತಿರ್ತೀವೋ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಾವು ವಿಜುವಲೈಸ್ ಮಾಡಿದಾಗ ನಮಗೆ ತುಂಬ ಅರ್ಥ ಆಗುತ್ತೆ. ಅದು ನನಗೆ ಇನ್ಸ್ಪೈರ್ ಮಾಡುತ್ತೆ, ಆ್ಯಂಡ್ ದೆನ್ ನನಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಸ್ತಿ ಇಷ್ಟ. ನನಗೆ ಈ ಬೋರ್ಡ್ ಎಕ್ಸಾಮ್ನಲ್ಲಿ ಸೈನ್ಸ್ 100 out of 100 ಬಂದಿದೆ, ಮ್ಯಾಥ್ಸ್ 96 ಬಂದಿದೆ. ಇಷ್ಟೇ ಸ್ಕೋರ್ ಮಾಡಬೇಕು ಅನ್ನೋ ಎಲ್ಲೋ ಒಂದು ಆಸೆ ಇರುತ್ತೆ. ಆಗ ಅವ್ರಿಗೆ ಗೊತ್ತಿದ್ದಲೇ ಮಕ್ಕಳ ಮೇಲೆ ಒತ್ತಡನ ಹಾಕ್ತಾರೆ. ನಿನಗೆ ಆ ಥರ ನಿಮ್ಮ ಟೀಚರ್ಸ್ ಕಡೆಯಿಂದ ಆಗಿರ್ಬೋದು, ನಿಮ್ಮ ಪೋಷಕರ ಕಡೆಯಿಂದ ಆಗಿರ್ಬೋದು ಒತ್ತಡ ಹಾಕಿದ್ರಾ? ಇಲ್ಲ, ನನಗೆ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ. ಯಾಕಂತಂದರೆ ಅವರು ಸಪೋರ್ಟ್ ಮಾಡ್ತಿದ್ರೆ ಹೊರತು ಯಾವುದೇ ರೀತಿ ನನಗೆ ಪ್ರೆಷರ್ ಆಗ್ತಿಲ್ಲ. ಅಂದರೆ ಅವರು ಮೋಟಿವೇಟ್ ಮಾಡ್ತಾಯಿದ್ರು, ಆ್ಯಂಡ್ ದೆನ್ ನನಗೆ ಯಾವುದೇ ಡೌಟ್ಸ್ ಬಂದರೂ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋತಾ ಇದ್ದೆ. ಪೇರೆಂಟ್ಸ್ ಅಂದರೆ ನಮ್ಮ ಸ್ಕೂಲ್ನಲ್ಲಿ ಯಾವ ರೀತಿಯೂ ಪ್ರೆಷರ್ ಆಗ್ತಾ ಇರಲಿಲ್ಲ. ನಾವು ಯಾವ ವಿಷಯದಲ್ಲಿ ಕಲಿಯೋದಕ್ಕೆ ಇಷ್ಟಪಡ್ತೀವೋ ಅದನ್ನು ಹೇಳ್ಕೊಡ್ತಾಯಿದ್ರು. ಅಂದರೆ ಎಲ್ಲ ಅಂದರೆ ಬೇರೆ ಸ್ಕೂಲ್ನಲ್ಲಿ ಹೇಗಿರುತ್ತೆ ಅಂತಂದರೆ, ನೀವು 10th ಬಂದರು ಅಂತಂದರೆ ಓನ್ಲಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ಕರಿಕ್ಯುಲಮ್ ಆ್ಯಕ್ಟಿವಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದು ಇಲ್ಲ, ಆ್ಯಂಡ್ ದೆನ್ ಅವರು ಸಪೋರ್ಟ್ ಕೂಡ ಮಾಡಲ್ಲ. ಬಟ್ ನಮ್ಮ ಸ್ಕೂಲ್ನಲ್ಲಿ ಹೇಗಿತ್ತು ಅಂತಂದರೆ, ಸ್ಪೋರ್ಟ್ಸಿಗೆ ಆ್ಯಂಡ್ ದೆನ್ ಈವನ್ ಕ್ರಿಯೇಟಿವ್ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಲ್ಲಿ ನಮಗೆ ಹೆಲ್ಪ್ ಆಗ್ತಾಯಿತ್ತು. ಅಂದರೆ ಪ್ರೆಷರ್ ನಮಗೆ ಈವನ್ 8:30 to 4:30 ಕ್ಲಾಸ್ನಲ್ಲಿ ಇರ್ತೀವಿ ಅನ್ನೋವಾಗ ಪ್ರೆಷರ್ ಬಂದೇ ಬರುತ್ತೆ. ಬಟ್ ನಮಗೆ ಯಾವುದೇ ರೀತಿ ಟೀಚರ್ಸಿಂದ ಅಥವಾ ಪೇರೆಂಟ್ಸಿಂದ ಎಸ್ಪೆಷಲಿ ನನಗೆ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ, ಬಟ್ ಸಪೋರ್ಟ್ ಆ್ಯಂಡ್ ಟ್ರಸ್ಟ್ ಜಾಸ್ತಿ. ಶುಭ, ಮುಂದೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಏನು ಆಗಬೇಕು ಅಂದ್ಕೊಂಡಿದ್ಯಾ? ನಾನಿವಾಗ ಫಸ್ಟ್ PUಗೆ PCMB ತೊಗೊಂಡಿದ್ದೀನಿ. PCMB ತೊಗೊಂಡು ನಾನು IIT ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ JEE ಮೇನ್ಸ್ ಮತ್ತು ಅಡ್ವಾನ್ಸ್ ಎಕ್ಸಾಮ್ಸ್ ಬರೆದು IITನಲ್ಲಿ ಸೀಟ್ ತೊಗೋಬೇಕು ಅಂತ. ಬಟ್ ಫಸ್ಟ್ ನನಗೆ ಮೇಯ್ನ್ ಅಂತ ಇರೋದು ಸಿವಿಲ್ ಸರ್ವೆಂಟ್ ಆಗಬೇಕಂತ, IAS ಆಫೀಸರ್ ಆಗಬೇಕು ಅನ್ನೋದು ನನ್ನ ಮೇಯ್ನ್ ಗೋಲ್ ಆಗಿರೋದು. ಅದಕ್ಕೆ ಡಿಗ್ರಿ ಬೇಕಲ್ಲ, ನಾನು IIT ಮಾಡಬೇಕಂತ. ನಿಮ್ಮ ಮನೇಲಿ ಪೇರೆಂಟ್ಸ್ ಸಪೋರ್ಟ್ ಹೆಂಗಿತ್ತು? ನಿಮ್ಮ ಮನೇಲಿ ನಿಮ್ಮ ಅಣ್ಣ ಕೂಡ ಟಾಪರ್ ಅಂತ ಗೊತ್ತು, ಹಾಗಾಗಿ ಹೆಂಗಿತ್ತು ಸಪೋರ್ಟ್ ಮನೇಲಿ? ನಮ್ಮನೇಲಿ ತುಂಬ ಪೀಸ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ರು. ಏನಕ್ಕೆ ಅಂತಂದರೆ, ಅಲ್ಲೂ ಕೂಡ ನನಗೆ ಯಾವುದೇ ಸ್ಟ್ರೆಸ್ ಇರಲಿಲ್ಲ. ಆ್ಯಂಡ್ ದೆನ್ ಈ ಕೆಲಸ ಮಾಡಿಬಿಟ್ಟೆ ನೀನು ಓದಬೇಕು ಅನ್ನೋ ಆರ್ಡರ್ ಇರಲಿಲ್ಲ. ನಿನಗೆ ಓದ್ಬೇಕು ಅನಿಸಿದ್ರೆ ನೀನು ಓದ್ಕೋ ಅನ್ನೋ ಫ್ರೀ ಮೆಂಟಾಲಿಟಿ. ಆ್ಯಂಡ್ ದೆನ್ ನನಗೆ ಸ್ಪೇಸ್ ಇತ್ತು, ನೀನು ಓದು ಅನ್ನೋ ಎನ್ಕರೇಜ್ಮೆಂಟ್ ಕೂಡ ಇತ್ತು. ಆ್ಯಂಡ್ ದೆನ್ ನನ್ನ ಅಣ್ಣ ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಈಗ ಟೀಚರ್ಸ್ನು ಕೇಳ್ತಾ ಇದ್ದೆ, ಡೌಟ್ಸ್ ಏನೇ ಇದ್ರು ಕೂಡ ನನ್ನ ಅಣ್ಣನ ಹತ್ರ ನಾನೇ ಕೇಳ್ತಿದ್ದೆ ಅಂತಂದರೆ, ಅವನ ಹತ್ರ ಟೀಚರ್ಸ್ ಹತ್ರ ಕೆಲವೊಂದು ತಿಳ್ಕೊಂಡಿರ್ತೀನಿ. ಅದನ್ನು ನಮ್ಮ ಅಣ್ಣನಿಗೆ ನಾನೇ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಕಾನ್ಫಿಡೆಂಟ್ ಬರ್ತಿತ್ತು, ನನಗೆ ಈ ಟಾಪಿಕ್ ಗೊತ್ತಲ್ವಾ ಅಂತ. ಆವಾಗ ನಮ್ಮ ಅಣ್ಣನ ಹತ್ರ
ಕಾನ್ವರ್ಸೇಷನ್ ಜಾಸ್ತಿ ಆಗ್ತಾ ಇತ್ತು. ನಮ್ಮ ಅಣ್ಣನಿಗೆ ನಾನು ಈ ರೀತಿ ಹೇಳ್ತಾ ಇದ್ದೆ, ಅಂದರೆ ಒಂದೊಂದು ಟಾಪಿಕ್ ತಗೊಂಡು ಆ ಟಾಪಿಕ್ ಮೇಲೆ ಎಷ್ಟೋ ದಿವಸ ನಾವಿಬ್ಬರೇ ಮಾತಾಡ್ತಾ ಇದ್ದಿದ್ದು ಜಾಸ್ತಿನೇ ಇರ್ತಿತ್ತು. ಆ್ಯಂಡ್ ದೆನ್ ಅವನಿಗೆ ಗೊತ್ತಿರೋದು ಅವನು ಹೇಳ್ತಾ ಇದ್ದ, ಅಂದರೆ ನನಗಿಂತ ಜಾಸ್ತಿನೇ ಗೊತ್ತಿತ್ತು, ಸೀನಿಯರ್ ಅಲ್ವಾ, ಅವನಿಗೆ ಗೊತ್ತಿರೋದೆಲ್ಲ ಹೇಳ್ತಾ ಇದ್ದ. ಅದರಿಂದ ನನಗೆ ತಿಳ್ಕೊಳ್ಳೋದಕ್ಕೂ ಕೂಡ ಜಾಸ್ತಿ ಆಯಿತು. ಆ್ಯಂಡ್ ದೆನ್ ಅವನ ಸಪೋರ್ಟ್ ಕೂಡ ಜಾಸ್ತಿ ಇತ್ತು. ಆ್ಯಂಡ್ ದೆನ್ ನನಗೆ ಇನ್ಸ್ಪೈರ್ ಮಾಡಿದ್ದು ನನ್ನ ಅಣ್ಣನೇ. ನನಗೆ ಹೋಮ್ ಎನ್ವಿರಾನ್ಮೆಂಟ್ ಕೂಡ ತುಂಬ ಪಾಸಿಟಿವ್ ವೈಬ್ ಇತ್ತು. ಸೊ ನನಗೆ ಐ ಆಮ್ ಪ್ರೌಡ್ ಟು ಬಿ ಎ ಫ್ಯಾಮಿಲಿ ಮೆಂಬರ್. ಅಪ್ಪ ಅಮ್ಮನ ಬಗ್ಗೆ ಏನು ಹೇಳಿ? ನಿಮ್ಮ ಪೇರೆಂಟ್ಸ್ ಬಗ್ಗೆ ಏನಾದರೂ ಹೇಳ್ತೀನಿ? ನನ್ನ ಡ್ಯಾಡಿ ಅಂತ ಕರಿತೀನಿ. ನಮ್ಮ ಡ್ಯಾಡಿ ಹೇಗಂತಂದರೆ, ನನ್ನ ಫಸ್ಟ್ ಎಕ್ಸಾಮ್ಸ್ ಟೈಮ್ನಲ್ಲಿ, ಅಂದರೆ ನಾನು ಯೂಶಲಿ ಎಲ್ಲ ಎಕ್ಸಾಮ್ಸ್ ಟೈಮ್ನಲ್ಲೂ ಕೂಡ ನಮ್ಮ ಅಪ್ಪನಿಗೆ, ಅಂದರೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡೇ ಬರ್ತಿದ್ದು. ಆ ಪಾಸಿಟಿವ್ ವೈಬ್ ನನಗೆ ಇರ್ತಿತ್ತು. ಅವರು ಸಪೋರ್ಟಿವ್ ಆಗಿ ನಿಂತಿದ್ರು ಜಾಸ್ತಿ. ಆ್ಯಂಡ್ ದೆನ್ ನನಗೆ ಪ್ರತಿ ದಿವಸ ಆ ಟೈಮ್ನಲ್ಲಿ ಸ್ಕೂಲಿಗೆ ಕರ್ಕೊಬರ್ತಿದ್ದು ನಮ್ಮ ಡ್ಯಾಡಿನೇ. ಅವಾಗ ಒಂದು ಟ್ರಾವೆಲ್ ಮಾಡುವಾಗ ನಮ್ಮ ಅಪ್ಪ ಹೇಳೋರು, ಯಾವುದೇ ಸ್ಟ್ರೆಸ್ ಬೇಡ, ನೀನು ಓದಿರ್ತೀಯ ಅನ್ನೋ ನಂಬಿಕೆ ನಿಂಗಿದೆ, ಅದಕ್ಕಿಂತ ಜಾಸ್ತಿ ನಂಬಿಕೆ ನನಗಿದೆ, ನಿಂಗೆ ಏನು ಅನಿಸುತ್ತೋ ಅದನ್ನು ಬರ್ಬಾ, ಲಕ್ ಕೂಡ ನಿನ್ನ ಜೊತೆ ಇರುತ್ತೆ ಅಂತ ಹೇಳ್ತಿದ್ರು. ಅಮ್ಮನೂ ಅಷ್ಟೇ, ಅವರಿಗೆ ಕಷ್ಟ ಆಗ್ತಾಯಿದ್ರು ಮನೇಲಿ ಒಬ್ಬರೇ, ಬಟ್ ನನಗೆ ಹೆಲ್ಪ್ ಮಾಡು ಅಂತ ಯಾವತ್ತೂ ಕೇಳಿಲ್ಲ. ಅಂತ ನನಗೆ ಯಾವುದೇ ವರ್ಕ್ ಜಾಸ್ತಿ ಕೊಟ್ಟಿರಲಿಲ್ಲ. ಸೊ ತುಂಬ ಸಪೋರ್ಟಿವ್ ಆಗಿದ್ದು. ಶುಭ, ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ ಇದ್ದಾರಲ್ಲ, ಈ ಜೂನಿಯರ್ಸಿಗೆ ನಿಮ್ಮದು ಏನಾದರೂ ಹೇಳೋ ಸಂದೇಶ ಕೊಡುವಂಥದ್ದು ಏನಾದರೂ ಇದೆಯಾ? ಏನಂತಂದರೆ, ನಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಾಗುತ್ತೆ. ನಾವು ಮೋಟಿವೇಟ್ ಆದಾಗ ಓದೋದಕ್ಕೂ, ಕನ್ಸಿಸ್ಟೆಂಟ್ ಆಗಿ ಓದೋದಕ್ಕೂ ತುಂಬ ವೇರಿ ಇರುತ್ತೆ. ಯಾವ ರೀತಿ ಅಂತಂದರೆ, ನಮಗೆ ಸೆಲ್ಫ್ ಮೋಟಿವೇಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಸೆಲ್ಫ್ ಮೋಟಿವೇಟ್ ಆದಾಗ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ಆ್ಯಂಡ್ ದೆನ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಬೇಕು. ರಿವಿಷನ್ಸ್ನ ಮಾಡಿ. ಆ್ಯಂಡ್ ದೆನ್ ನೀವು ಮೆಮೊರೈಸೇಷನ್ಗಿಂತ ಜಾಸ್ತಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಕಲೀರಿ ಅಂತ ಹೇಳಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.